ಅವರು ಎಲ್ಲ ಕಾರ್ಯಕಲಾಪಗಳಲ್ಲಿ ಭಾಗವಹಿಸ್ತಾರೆ. ನಮ್ಮ ಕ್ಯಾಬಿನೆಟ್ ಮೀಟಿಂಗಲ್ಲಿರ್ಬೋದು, ವಿಧಾನಸಭೆ ಕಲಾಪದಲ್ಲಿರ್ಬೋದು, ಆ್ಯಸ್ ಎ ಮಂತ್ರಿಯಾಗಿ ಅವರೆಲ್ಲ ಕೆಲಸಗಳು ಮಾಡ್ತಾರೆ. ಅವ್ರದ್ದು ಏನು ರಿಕ್ವೆಸ್ಟ್ ಮಾಡಿದ್ದಾರೆ ಅಂದರೆ, ಧ್ವಜಾರೋಹಣಕ್ಕೋಸ್ಕರ ನಾನು ಹೋಗಲ್ಲ ಅಂತಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಕ ಮಾಡ್ತಾ ಇದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಆಯಿತು, ನಿನ್ನೆ ಆರ್ಡ್ರ್ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆಗೆ ನಮಗೆ ಸುಮಾರು 31 ಜಿಲ್ಲೆಗಳು ನಾವೇನಿದ್ದೀವಿ ಅದರಲ್ಲಿ ಸಚಿವರು ಇರೋದು ಆ ಜಿಲ್ಲೆಗಿರೋರು 20 ಜನ ಮಾತ್ರ. ಸುಮಾರು 10-11 ಜಿಲ್ಲೆಗಳಿಗೆ ಬೇರೆ ಸಚಿವರು ಬೇಕು. ಈ ಸಂದರ್ಭದಲ್ಲಿ ನನ್ನನ್ನು ಅಲ್ಲಿ ನೇಮಿಸಿದಾಗ ಮುಂದೆ ಹೋಗೋಂಥ ಸಂದರ್ಭದಲ್ಲಿ ನನಗೆ ಭಾಳ ದೂರ ಆಗ್ತದೆ, ಬೇರೆ ರೀತಿಯಲ್ಲಿ ನನಗೆ ತೊಂದರೆ ಆಗ್ತದೆ ಆರೋಗ್ಯ ದೃಷ್ಟಿಯಿಂದ ಬೇರೆ ಅಂಥೇಳಿ ನನ್ನನ್ನು ಏನು ವಿಜಯನಗರ ಜಿಲ್ಲೆಯಿಂದ ಮುಕ್ತಗೊಳಿಸ್ರಿ ಅಂಥೇಳಿ ಅವರು ಹೇಳಿದ್ದಾರೆ ವಿನ ನಾನು ಧ್ವಜಾರೋಹಣಕ್ಕೆ ಹೋಗೋದಿಲ್ಲ ಅಂತಲ್ಲ. ಯಾಕೆಂದರೆ ಯಾರು ನಿನ್ನೆ ಏನು ನಮಗೆ ಹೊಸ ಸಚಿವರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ, ಅದರ ಪ್ರಕಾರ ಎಲ್ಲ ಸಚಿವರು ಹೋಗಿ ಇದು ಮಾಡಿದ್ದಾರೆ. ಸುಮಾರು ಈಗ ನಿಮಗೆಲ್ಲ ಗೊತ್ತಿದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾನು ಒಬ್ಬನಿರ್ಬೋದು, ತುಮಕೂರಲ್ಲಿ ಒಬ್ಬರು ಇರ್ಬೋದು, ದಾವಣಗೆರೆಯಲ್ಲಿ ಇಬ್ಬರಿದ್ದಾರೆ, ಜೊತೆಗೆ ಕೊಪ್ಪಳಲ್ಲಿ ಇಬ್ಬರಿದ್ದಾರೆ, ಆಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಜಾಸ್ತಿ ಇದ್ದಾರೆ, ಬೆಂಗಳೂರಲ್ಲಿ ಜಾಸ್ತಿ ಇದ್ದಾರೆ. ಅದನ್ನೆಲ್ಲ ಸರಿದೂಗಿಸಿ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡೋಂಥ ಸಂದರ್ಭದಲ್ಲಿ ರೇಟಿಂಗಲ್ಲಿ ಕೊಟ್ಟಾಗ ಕ್ರಮ ವಹಿಸ್ತಾರೆ ಅನ್ನೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ. ಮೊದಲೇನು ಮಾಡಿದರು, ಬರೀ ಪ್ರಕೃತಿ ವಿಕೋಪ ಉಸ್ತುವಾರಿ ಸಚಿವರು ಮಾಡಿದರು. ಅವ್ರೇನು ಮಾಡಿದ್ರು, ಮುಂದಿನ ಕಾಯಮಾಗಿ ಬೇರೆಯವ್ರನ್ನ ನೇಮಿಸಲಿ ಅಲ್ಲಿ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ನನಗೆ ಆರೋಗ್ಯ ದೃಷ್ಟಿಯಿಂದ ನನಗೆ ಅಲ್ಲಿ ಬೇಡ ಅಂತ ಹೇಳಿದ್ದಾರೆ ವಿನ ಧ್ವಜಾರೋಹಣ ಮಾಡಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಬೇರೆ ಕೆಲಸಗಳಿಗೆ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಆ ಕಾರಣಕ್ಕೆ ಧ್ವಜಾರೋಹಣ ಮಾಡ್ಲಿಕ್ಕೂ ಕೂಡ ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಅಲ್ಲ ಅಂದ್ರೆ ಜಿಲ್ಲಾ ಉಸ್ತುವಾರಿ ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ. 3 ಕಡೆ ಧ್ವಜಾರೋಹಣ ಮಾಡಿದ್ದಾರೆ ಅವರು. ಎಲ್ಲಿ ಅವರು ಉಸ್ತುವಾರಿ ಸಚಿವರಾಗಿದ್ರು ಸರ್. ಇದೊಂದು ಕಾರ್ಯಕ್ರಮ ಮುಗಿಸಿದ ನಂತರ ಕೇಳಬಹುದು. ಇಲ್ಲ ಅಲ್ಲ ಏನಾಗಿದೆ ಗೊತ್ತಾ, ನಾನು ಹೇಳ್ತಾ ಇದ್ದೇನೆ ನೋಡ್ರಿ ಪಾಯಿಂಟ್. ಫಸ್ಟ್ಗೆ ನಮಗೆ ಜಿಲ್ಲಾ ಪ್ರಕೃತಿ ವಿಕೋಪ ಉಸ್ತುವಾರಿ ಅಂತ ಕೊಟ್ಟಿದ್ದಾರೆ, ನನಗೂ ಸೇರಿ. ಅದಾದಮೇಲೆ ಇನ್ನೊಂದು ಆರ್ಡ್ರ್ ಆಯಿತು ಧ್ವಜಾರೋಹಣಕ್ಕೆ ಅಂತ ಹೇಳಿ ಬಂತು. ಇನ್ನೊಂದು ಆರ್ಡ್ರ್ ಏನಾಯಿತು, ನಿನ್ನೆ ಎಲ್ಲ ಉಸ್ತುವಾರಿ ಸಚಿವರು, ಯಾಕಂದರೆ ಮೊನ್ನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ನೇಮಿಸ ಮಾಡೋಂಥ ಸಂದರ್ಭದಲ್ಲಿ ನನಗೆ ಆ ಜಿಲ್ಲೆಯ ಹೊಣೆಗಾರಿಕೆ ಬೇಡ ಅಂತ ಹೇಳಿದ್ದಾರೆ ವಿನ ನಾನು ಧ್ವಜಾರೋಹಣ ಮಾಡೋಕ್ಕೆ ಹೋಗಿಲ್ಲ ಅಂತ ಹೇಳಿಲ್ಲ. ಇದು BJP ಅವರು ಸೃಷ್ಟಿ ಮಾಡ್ಕೊತಾ ಇದ್ದಾರೆ ಅಷ್ಟೇ. ಅವರು ರಾಜಕಾರಣದಲ್ಲಿ ಮಾತಾಡ್ತಾರೆ ವಿನ ಇದು ವಸ್ತುಸ್ಥಿತಿ. ಯಾಕೆಂದರೆ ಅವರು ನನಗೆ ಧ್ವಜಾರೋಹಣಕ್ಕೆ ಮಾತ್ರ ಮಾಡಲ್ಲ, ವಿಜಯನಗರ ಆಮೇಲೆ ಕೊಡ್ರಿ ಇದು ಅಂತ ಕೇಳಿಲ್ಲ. ಹಂಗೆ ಕೇಳಿದರೆ ನೀವು ಕೇಳೋ ಪ್ರಶ್ನೆ ಕರೆಕ್ಟ್ ಆಗ್ತದೆ. ಅವ್ರು ಹೇಳಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಬೇಡ ಅಂತ ಹೇಳಿದ್ದಾರೆ ವಿನ ಆ ರೀತಿಯಾದ ಹೇಳಿಲ್ಲ.